ಹಾಯ್ ಹಲೋ ನಮಸ್ಕಾರ. ಈಜಿ ಫುಡ್ಸ್ ವಿತ್ ಶಿಲ್ಪಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬೆಂಡೆಕಾಯಿ ಚಟ್ನಿ ಯಾವ ಥರ ಮಾಡೋದನ್ನು ನೋಡೋಣ ಬರ್ರಿ. ಅದಕ್ಕೆ ಬೇಕಾಗೋ ಸಾಮಗ್ರಿಗಳು, ನಾವೊಂದು ವಾಟಿ ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡೀನಿ. ಎಳಕ್ ಬೆಂಡೆಕಾಯಿ ಇದಾವೆ ಇವ, ಮತ್ತು ಸ್ವಲ್ಪ ಕೊತ್ತಂಬರಿ ತೊಗೊಂಡೀನಿ. ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ನೀವು ಮೆಣಸಿನ್ಕಾಯಿ ತೊಗೋರಿ. ಸ್ವಲ್ಪ 4 ಎಸಳನ್ನ ಬೆಳ್ಳುಳ್ಳಿ ತೊಗೊಂಡೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಕರಿಬೇವು ತೊಗೊಂಡೀನಿ. ಇದು ಯಾವ ಥರ ಮಾಡೋದನ್ನು ನೋಡೋಣ ಬರ್ರಿ. ಒಂದು ವಾಟಿ ಬೆಂಡೆಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಿದೆ. ಇದಕ್ಕೆ ನಾನು 1 ಸ್ಪೂನ್ ಎಣ್ಣೆ ಹಾಕ್ಕೋತೀನಿ. ಇದು ಕಲರ್ ಚೇಂಜ್ ಆಗೋ ತನಕ ಇದು ಫ್ರೈ ಮಾಡ್ಕೋಬೇಕು. ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡು ಅಷ್ಟು ಮೆಣಸಿನ್ಕಾಯಿ ಹಾಕೋತೀನಿ. ಇದನ್ನು ಸ್ವಲ್ಪ ಬಾಡಿಸ್ಕೋತೀನಿ. ನೋಡ್ಕೊಂಡು ಹಾಕೋರಿ ನೀವು ಖಾರ ಎಷ್ಟು ಬೇಕು. ಸ್ವಲ್ಪ ಕರಿಬೇವು ಹಾಕೋತೀನಿ. ಅದನ್ನ ಒಂದು ಸ್ವಲ್ಪ ಹಸಿ ವಾಸ ಹೋಗೋ ತನಕ ಇದು ಬಾಡಿಸ್ಕೋತೀನಿ. ಹಂಗೆ ಬೆಳ್ಳುಳ್ಳಿ 4 ಎಸಳು ತೊಗೊಂಡೀನಿ. ಸ್ವಲ್ಪ ಕೊತ್ತಂಬರಿ ನೋಡ್ಕೊಂಡು ನೀವು ಎಷ್ಟು ತೊಗೊಂಡಿರ್ತಿಲ್ಲ ಅದ್ರ ಮೆಜರ್ಮೆಂಟ್ ಮೇಲೆ ನೀವು ತೊಗೋರಿಲ್ಲ. ಮಸ್ತ್ ಸ್ಮೆಲ್ ಬರತೈತಿ. ಇದು ಇದ್ರದ್ದು ಈಗ ಕಲರ್ ಚೇಂಜ್ ಆಗಿರ್ತೈತಿ. ಈ ಥರ ಒಂಥರ ಗೋಲ್ಡನ್ ಥರ ಬಂದಿರ್ತೈತಿ. ಮತ್ತು ಲಾಳ್ ಎಲ್ಲ ಬರೋದು ಬಂದಾಗಿರ್ತೈತಿ. ಇದ್ರದ್ದು ಎಣ್ಣೆಗೆ ಫ್ರೈ ಹುರಿದು ಬೇಕಾ ಅದು ಬಂದಾಗಿರ್ತೈತಿ. ಕಲ್ಲಾಗ ಜಸ್ತೀನಿ. ಇದು ಖಾರು ಕಲ್ದಾಗ ಹಾಕ್ಕೊಂಡ ನಾನು ಜಜ್ಕೋತೀನಿ. ಇದನ್ನು ನೀರು ಹಾಕಲ್ಲ, ಹಂಗೆ ಜಜ್ಕೋತೀನಿ. ಇದಕ್ಕೆ ನಿಮ್ಗೆ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಉಪ್ಪು ಹಾಕ್ಕೋರಿ. ಎಷ್ಟು ಬೇಕು ನೋಡ್ಕೊಂಡು ನೀವು ಉಪ್ಪು ಹಾಕ್ಕೋರಿ. ಈಗ ನಾವು ಸ್ವಲ್ಪ ಹಾಕ್ಕೋತೀನಿ. ಮತ್ತು ಖಾರು ಕಲ್ದಾಗ ಜಜ್ಜಿದ ರುಚಿನ ಮಸ್ತ್ ಇರ್ತೈತಿ. ಟೇಸ್ಟ್ ಮಸ್ತ್ ಬರ್ತೈತಿ. ಇದನ್ನು ನಾನು ಸಣ್ಣಾಗಿ ಜಜ್ಕೊಂಬರ್ತೀನಿ. ಇದೆಲ್ಲ ಜಜ್ಜಿಗೆ ರೆಡಿ ಆಗೈತಿ. ಈ ಥರ ಜಜ್ಜಿದ್ದೀನಿ. ನಿಮ್ಗೆ ಉಪ್ಪು ನೋಡ್ಕೊಂಡು ಹಾಕ್ಕೋರಿ. ಮತ್ತು ಬೇಕಾದ್ರೆ ಒಂದು ಜರ ಟೇಸ್ಟ್ ಮಾಡ್ಕೊಂಡು ಉಪ್ಪು ಹಾಕ್ಕೋರಿ. ಈಗ ರೆಡಿ ಆಗೈತಿ. ಇದೊಂದು ನಾನು ಬೌಲ್ದಾಗ ತಗೋತೀನಿ. ಇದಕ್ಕೆ ಒಗ್ಗರ್ಣೆ ಏನು ಹಾಕೋದಿಲ್ಲ, ಹಂಗೆ ಮಸ್ತ್ ಆಗ್ತೈತಿ. ರೊಟ್ಟಿ ಜೊತೆ ರೊಟ್ಟಿ, ಚಟ್ನಿ, ಅಂಬಲಿ ಮಸ್ತ್ ಊಟ ಆಕತಿ. ಇದೆಲ್ಲ ಚಟ್ನಿ ಮಾಡ್ತಾರೋ. ಈಗ ಮಸ್ತ್ ಸೂಪರಾಗಿ ಚಟ್ನಿ ರೆಡಿ ಆಗೈತಿ. ಈಗ ಬೆಂಡೆಕಾಯಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಧನ್ಯವಾದ.